ಜೈ ಹಿಂದ್. ಗೌರವಾನ್ವಿತ ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ನಾನು ಸತೀಶ್ ಬಾಗೇವಾಡಿ, ಅಕಾಡೆಮಿಕ್ ಮೆಂಟರ್, ವಿಕ್ಟಿ ಕೆರೆಟ್ ಅಕಾಡೆಮಿ. ವಿಕ್ಟಿ ಕೆರೆಟ್ ಅಕಾಡೆಮಿಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ, ಸುಸ್ವಾಗತ. ನಿನ್ನೆ 7ನೇ ತಾರೀಕು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಮೊದಲ ಹಂತದ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿತ್ತು. ಅದರ ತಕ್ಕಂಗೆ ನೀವು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಹಾಗೂ ರಿಜೆಕ್ಟ್ ಆಪ್ಷನ್ನ ಕೊಟ್ಟಿರ್ತೀರಿ. ಇವತ್ತಿನ ವಿಡಿಯೋದಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮತ್ತು ರಿಜೆಕ್ಟ್ ಆಪ್ಷನ್ ಕೊಟ್ಟ ಮೇಲೆ ನೀವು ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕು, ನಿಮ್ಗೆ ಇನ್ ಕೇಸ್ ಸ್ಕೂಲ್ ಅಲೌಟ್ ಆದರೆ ಏನು ಮಾಡಬೇಕು, ಅಲೌಟ್ ಆಗದೇ ಇದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ಕ್ಲಿಯರಾಗಿ ಹೇಳಕ್ಕೆ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ಆಲ್ರೆಡಿ ನಾವು ನಿನ್ನೆ ಯಾವ ಥರ ಪ್ರೊಸೀಜರ್ ಫಾಲೋ ಮಾಡಿದ್ದೀವಿ, ಇದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋದು ಏನಂತ ಅಂದರೆ, ಇಲ್ಲಿ ನೀವು ನೋಡ್ಬೋದು ಈ ವೆಬ್ಸೈಟಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಪೇರೆಂಟ್ಸ್ ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ ಗೈಡ್ಲೈನ್ಸ್ SOP ಆ್ಯಂಡ್ FAQ ಅಂತ ಅಪ್ಡೇಟ್ ಬಿಟ್ಟಿದ್ದಾರೆ. SOP ಅಂತಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, FAQ ಅಂತಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಅಂದರೆ ಪೇರೆಂಟ್ಸ್ಗೆ ಒಂದು ಕ್ವೈರೀಸ್ ಇರುತ್ತೆ, ಒಂದೊಂದು ಡೌಟ್ಸ್ ಇರುತ್ತೆ. ಈ ಡೌಟ್ಸ್ ಎಲ್ಲ ಪೇರೆಂಟ್ಸಿಗೆ ಬಂದೇ ಬರುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಕ್ವಶನ್ ಆನ್ಸರ್ ಫಾರ್ಮೇಟಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಆ ಡೌಟ್ ಇದರಲ್ಲಿ ಇದ್ದೇ ಇರುತ್ತೆ. ಇದನ್ನು ಓದಿ ನೀವು ತಿಳ್ಕೊಬೋದು. ಇದು ಇಂಗ್ಲೀಷಲ್ಲಿದೆ, ನಿಮ್ಗೆ ಅರ್ಥ ಆಗಲ್ಲ ಅಂತ ಅನಿಸಿದರೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕಂತ ಅಂದರೆ ಜಸ್ಟ್ ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಗೂಗಲ್ಗೆ ಅಪ್ಲೋಡ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಕೊಟ್ಟರೆ ಕನ್ನಡದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬರುತ್ತೆ. ಅದನ್ನ ಕರೆಕ್ಟಾಗಿ ಓದ್ಕೊಂಡು ತಿಳ್ಕೊಬೋದು. ಕಂಪ್ಲೀಟ್ ಇದು 3-4-5 ಪೇಜ್ ಇದೆ. ಇದನ್ನೇನು ಮಾಡಿ ಐದರ್ ಚಾಟ್ GPT ಹಾಕಿ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೊಟ್ಟರು ಚಾಟ್ GPT ಕೊಡುತ್ತೆ, ಆರೆಲ್ಸ್ ಗೂಗಲಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಇದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಅಂತ ಕೊಟ್ಟರು ಕೊಡುತ್ತೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಓದಿ ತಿಳ್ಕೊಬೇಕಾಗಿ ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಅಡ್ಮಿಷನ್ ಕೌನ್ಸಿಲಿಂಗಲ್ಲಿ ಯಾವ್ಯಾವ ಪೇರೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇದು ಅವರಿಗೆ ಬಹಳ ಮುಖ್ಯ ಆಗಿರುತ್ತೆ. ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಇಲ್ಲಿ ಕೆಳಗಡೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಇದು ಭಾಳ ಇಂಪಾರ್ಟೆಂಟು. ಎಲ್ಲ ಪೇರೆಂಟ್ಸ್ ಇದು 47 ಪೇಜ್ ಇದೆ, ಅಷ್ಟೊಂದು ಈಸಿಯಾಗಿ ಓದೋಕ್ಕಾಗಲ್ಲ. ಅದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನ ನಾನು ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಪೇರೆಂಟ್ಸ್ ತಿಳ್ಕೊಬೇಕಾಗಿರೋದು ಏನಂತ ಅಂದರೆ ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಎಲ್ಲ ನಿನ್ನೆ ಮಾಡಿರ್ತೀರಿ. ಅದ್ರ ಬಗ್ಗೆ ಸ್ವಲ್ಪ ನಾನು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ನಿನ್ನೆ ನೀವು ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಮಾಡಿದ್ದೀರಿ. ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಯಾವ ಥರ ಮಾಡಿದ್ದೀರ ಅಂತ ಅಂದರೆ, ಇಫ್ ಇನ್ ಕೇಸ್ ನಿಮಗೆ ಫಸ್ಟ್ ಪ್ರಿಫರೆನ್ಸೇ ನೀವು ಸ್ಕೂಲ್ ಅಲೌಟ್ ಕೊಟ್ಟಿದ್ದೀರ ಅಂದ್ಕೊಳ್ಳಿ, ಬಿಜಾಪುರ ಕೊಟ್ಟಿದ್ದೀರ, ಫಸ್ಟ್ಗೆ ಬಿಜಾಪುರ ಸಿಕ್ಬಿಟ್ಟಿದೆ ಅಂದಾಗ ಏನು ಮಾಡ್ತೀರಾ ಅಂತಂದರೆ ಐದರ್ ನೀವು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮಾಡಬೇಕು ಅವ್ರು ರಿಜೆಕ್ಟ್ ಮಾಡಬೇಕು. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮಾಡಿದರೆ ಏನಾಗುತ್ತೆ ಅಂತ ಅಂದರೆ ಆ ಸ್ಕೂಲ್ ನಿಮಗೆ ಅಲೌಟ್ ಆಗುತ್ತೆ, ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಇನ್ ಕೇಸ್ ನೀವು ರಿಜೆಕ್ಟ್ ಮಾಡಿದರೆ ಏನಾಗುತ್ತಂತ ಅಂದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಬಿಜಾಪುರ ಕೊಟ್ಟು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು ಸಹ ನೀವು ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅಡ್ಮಿಷನ್ ಕೌನ್ಸಿಲಿಂಗ್ದ ಹೊರಗಡೆ ನೀವು ಫಸ್ಟ್ ಸಿಕ್ಕರು ಏನಕ್ಕೆ ನೀವು ರಿಜೆಕ್ಟ್ ಮಾಡ್ತೀರ, ರಿಜೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಫಸ್ಟ್ ಪ್ರಿಫರೆನ್ಸೇ ಕೊಟ್ಟಿರ್ತೀರ, ನಿಮ್ಗೆ ಬೇಕಾಗಿರೋ ಸ್ಕೂಲೇ ಸಿಕ್ಕಿರುತ್ತೆ, ಮತ್ತೇನಕ್ಕೆ ರಿಜೆಕ್ಟ್ ಮಾಡ್ತೀರಾ ಅಂತ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನೀವು ಮಾಡಿದರೆ ಏನಾಗ್ತೀರ ಅಂತಂದರೆ ಕಂಪ್ಲೀಟ್ ಸೆಲೆಕ್ಷನ್ ಪ್ರೊಸೀಜರಿಂದ ಔಟ್ ಆಗಿಬಿಡ್ತೀರಿ. ಅರ್ಥ ಆಯ್ತಾ? ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ ಇವಾಗ. ಇನ್ ಕೇಸ್ ಕೊಟ್ಟಿದ್ರು ನಿಮ್ಗೆ ಒಂದೇ ಆಪ್ಷನ್ನು, ಲಾಸ್ಟ್ ಸ್ಪಾಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಸಿಕ್ಕಿಲ್ಲ ಅಂತಂದರೆ ಯಾವುದೋ 10 ಸ್ಕೂಲ್ಸ್ ಎಂಟ್ರಿ ಮಾಡಿದ್ದೀರಿ, 10, 7, 8 ಯಾವುದೋ ಒಂದು ಪ್ರಿಫರೆನ್ಸ್ ಸಿಕ್ಕಿದೆ. ಅವಾಗ ಏನು ಮಾಡ್ಬೋದು, ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮಾಡ್ಬೋದು. ಮಾಡಿದ್ರೆ ಹೋಗಿ ಅಡ್ಮಿಷನ್ ಮಾಡಬೇಕಾಗುತ್ತೆ. ಅವಾಗ ನೀವು ರಿಜೆಕ್ಟ್ ಈಸಿಯಾಗಿ ಮಾಡ್ಬೋದು. ರಿಜೆಕ್ಟ್ ಮಾಡಿದ್ರೆ ಆ ಸ್ಕೂಲ್ ಏನಾದರೂ ಭಾಳ ದೂರ ಇತ್ತಂದ್ರೆ ರಿಜೆಕ್ಟ್ ಮಾಡಿಕೊಂಡು ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಆಲ್ರೆಡಿ ಯಾವ ಸ್ಕೂಲ್ ಅಲೌಟ್ ಆಗಿದೆಯಲ್ಲ ಅದು ಮತ್ತು ಅದ್ರ ಕೆಳಗಡೆ ಯಾವ್ಯಾವ ಸ್ಕೂಲ್ ಇದಾವಲ್ಲ ಅವೆಲ್ಲ ಕ್ಯಾನ್ಸಲ್ ಆಗಿಬಿಡ್ತವೆ. ನೆಕ್ಸ್ಟ್ ರೌಂಡಲ್ಲಿ ಆ ಸ್ಕೂಲ್ಗಳು ನಿಮ್ಗೆ ಮತ್ತೆ ಸಿಗಲ್ಲ. ಈಗ ಆಲ್ರೆಡಿ ಯಾವುದೋ ಒಂದು ನಿಮಗೆ ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಸಿಕ್ಕಿದೆಯಪ್ಪ, ನಿಮ್ಗೆ ಅದು ಬೇಡ ಅಂತಂದರೆ ನೀವು ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ರೌಂಡಲ್ಲಿ ಸಂಗೊಳ್ಳಿ ರಾಯಣ್ಣ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಕೆಳಗಡೆ ಯಾವ್ಯಾವ ಸ್ಕೂಲ್ ಇದೆ ಅವು ಕ್ಯಾನ್ಸಲ್ ಆಗಿಬಿಡ್ತವೆ. ಬಟ್ ಇನ್ ಕೇಸ್ ನೀವು ಸಂಗೊಳ್ಳಿ ರಾಯಣ್ಣ ಸಿಕ್ಕು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ರೌಂಡಲ್ಲಿ ಸಂಗೊಳ್ಳಿ ರಾಯಣ್ಣನೇ ಸಿಗ್ಬೋದು, ಅದೇನೇ ಸಿಗ್ಬೋದು, ಆರೆಲ್ಸ್ ಅದ್ರ ಮೇಲ್ಗಡೆ ಇರೋ ಸ್ಕೂಲು ಸಿಗ್ಬೋದು. ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಆಲ್ರೆಡಿ ಇದು ಮುಗಿದಿದ್ರ ಬಗ್ಗೆ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ. ಇಲ್ಲಿ ನಾನು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳೋದೇನಂತ ಅಂದರೆ ಇಲ್ಲಿಗೆ ಬರ್ತೀನಿ. ಈಗ ಆಲ್ರೆಡಿ ಯಾವ್ಯಾವ ಪ್ರೊಸೀಜರ್ ಆಗಿದ್ದಾವೆ, ಒಂದು ರಿಜಿಸ್ಟ್ರೇಷನ್ ಮುಗಿದಿದೆ, ಅಡ್ಮಿಷನ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಚಾಯ್ಸ್ ಫಿಲ್ಲಿಂಗ್ ಮುಗಿದಿದೆ, ಸ್ಕೂಲ್ ಅಲೌಟ್ ಆಗಿದೆ ಅಥವಾ ನಾನ್ ಅಲೌಟ್ ಆಗಿದೆ. ಅಲೌಟ್ ಆದರೆ ಏನು ಮಾಡಿದ್ದೀರಾ, ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಓದ್ತಿದ್ದೀರಾ, ಅವರಲ್ಲಿ ರಿಜೆಕ್ಟ್ ಒತ್ತಿದ್ದೀರಾ. ಇವಾಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದೇನೆಂದರೆ ಆಲ್ರೆಡಿ ಇವಾಗ ನಿನ್ನೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ರಿಜೆಕ್ಟ್ ಒತ್ತಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು,
ಅಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮಾಡಿದವ್ರಿಗೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಫಸ್ಟಿಗೆ ನಿಮ್ಗೆ ಸ್ಕೂಲ್ ಅಲೌಟ್ ಆಗಿದ್ರೆ ನಿಮಗೆ ಏನು ಆಪ್ಷನ್ ಇದೆ, ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. 11ನೇ ತಾರೀಕು ಒಳಗಡೆ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಸೊ ಇನ್ನೊಂದು ಕ್ವಶನ್ ಭಾಳ ಪೇರೆಂಟ್ಸ್ ಕಾಲ್ ಮಾಡಿ ಏನು ಕೇಳ್ತಿದ್ದಾರೆ ಅಂದರೆ, ಸರ್ ನಮ್ಮ ಮೆಡಿಕಲ್ ಆಗಿಲ್ಲ, ಸೊ ನಾವೇನು ಮಾಡಬೇಕು? ಮೆಡಿಕಲ್ ಆಗದೆ ಇದ್ದರೂ ಸಹ ನಿಮ್ಗೆ ಸ್ಕೂಲ್ ಅಲೌಟ್ ಆಗಿದೆ ಅಂತಂದರೆ ನಿಮ್ಮನ್ನ ಅಡ್ಮಿಷನ್ ಮಾಡ್ಕೋತಾರೆ. ಬಟ್ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂತ ಅಂದರೆ ಮೆಡಿಕಲ್ ಮಾಡಿಸ್ಕೋಬೇಕು. ಸೊ ನೀವೇನು ಮಾಡಬೇಕು, ನಿಮ್ಗೆ ಯಾವ ಸ್ಕೂಲ್ ಅಲೌಟ್ ಆಗಿದೆಯಲ್ಲ ಆ ಸ್ಕೂಲ್ ಪ್ರಿನ್ಸಿಪಲ್ ನಂಬರ್, ಆಲ್ರೆಡಿ ನಾನು ಸುಮಾರು ವಿಡಿಯೋದಲ್ಲಿ ಯಾವ ಥರ ಸ್ಕೂಲ್ಗೆ ಇನ್ಫಾರ್ಮೇಷನ್ ಯಾವ ಥರ ತೊಗೋಬೇಕಂತ ಹೇಳಿದ್ದೀನಿ. ಸೊ ನೀವಿಲ್ಲಿ ಹೋದರೆ ಅಡ್ಮಿಷನ್ ಕೌನ್ಸಿಲಿಂಗ್ ವೆಬ್ಸೈಟ್ ಓಪನ್ ಮಾಡಿದರೆ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ತೆಗೆದ್ರೆ, ಸೊ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಅವರು, ಸೊ ಇಲ್ಲಿ ಮೇಲ್ಗಡೆ ನೋಡಿ, ಹೋಮು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಹೋದರೆ ನೀವು ಇವಾಗ, ಸೊ ನಿಮ್ಗೆ ಬಿಜಾಪುರ್ ಸ್ಕೂಲ್ ಇವಾಗ ಅಲೌಟ್ ಆಗಿದೆ, ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಬೇಕು ಇವಾಗ. ಸೊ ಬಿಜಾಪುರ್ ಅಂತ ಹೊಡೀರಿ, ಹೊಡೆದ್ರೆ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂತ ಅಂದರೆ ಇವಾಗ ನಿಮ್ದು ಆಲ್ರೆಡಿ ಮೆಡಿಕಲ್ ಆಗಿಲ್ಲಪ್ಪ, ಸೊ ಮೆಡಿಕಲ್ ಆಗದೆ ಸ್ಕೂಲ್ ಅಲೌಟ್ ಆಗಿದೆ ಅಂದರೆ ಪ್ರಿನ್ಸಿಪಾಲ್ ಕಾಲ್ ಮಾಡಿ ಕೇಳ್ರಿ, ಸರ್ ಮೆಡಿಕಲ್ ಆಗಲಿ ಏನು ಮಾಡಬೇಕು? ಸೊ ನಮಗೆ ಇವಾಗ ಮಾಹಿತಿ ಬಂದಿರೋ ಪ್ರಕಾರ ಅವ್ರೇನು ಹೇಳ್ತಾರಂತ ಅಂದರೆ, ಸೊ ಮೆಡಿಕಲ್ ಮಾಡೋಕ್ಕೆ ಇನ್ನೊಂದು 2-3 ದಿವಸ ನಿಮ್ಗೆ ಟೈಮ್ ಕೊಡ್ತಾರೆ. ಸೊ ಮೊದಲು ನೀವು ಆ ಸ್ಕೂಲ್ಗೆ ಹೋಗಬೇಕು, ಕಾಲ್ ಮಾಡಿ ಕೇಳ್ಕೋಬೇಕು, ಅವ್ರಿಗೆ ಕೇಳ್ಕೊಂಡು ಏನು ಮಾಡಬೇಕಂತ ಕರೆಕ್ಟಾಗಿ ಕೇಳ್ರಿ. ನಮ್ಮ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಸೊ ನಮ್ಗಿಂತ ಅಥೆಂಟಿಕ್ ಇನ್ಫಾರ್ಮೇಷನ್ ನಿಮಗೆ ಪ್ರಿನ್ಸಿಪಲ್ ಸರ್ ಅಥವಾ ಅಡ್ಮಿಷನ್ ಇನ್ಚಾರ್ಜ್ ಕೊಡ್ತಾರೆ. ಸೊ ನೀವು ಹೇಳಿಬಿಟ್ರಿ ಹಿಂಗೆ ಅಂತೇಳಿ ಆಮೇಲೆ ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಮಾಡಿರಿ, ಪ್ರಿನ್ಸಿಪಲ್ ಸರ್ ಕಾಲ್ ಮಾಡಿರಿ, ಅವ್ರು ಹೇಳ್ದಂಗೆ ಮೆಡಿಕಲ್ಲು ಮುಗಿಸ್ಕೊಂಡು ಆಮೇಲೆ ಅಡ್ಮಿಷನ್ ಆರಾಮಾಗಿ ಮಾಡ್ಕೋಬೋದು. ಸೊ ಯಾವುದೇ ವರಿ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಮೆಡಿಕಲ್ ಮಾಡೋಕ್ಕೆ ಸಫಿಷಿಯಂಟ್ ಟೈಮ್ ಕೊಡ್ತಾರೆ ಅವರು. ಅರ್ಥ ಆಯ್ತಾ? ಇನ್ ಕೇಸ್ ಮೆಡಿಕಲ್ ಬೇಗ ಮುಗಿಲಿಲ್ಲ ಅಂದ್ರೂ ಹೋಲ್ಡ್ ಮಾಡ್ತಾರೆ. ಬಟ್ ಏನು ಮಾಡಿರಿ, ಇವತ್ತೇ ವಿಡಿಯೋ ನೋಡಿದ ತಕ್ಷಣ ಪ್ರಿನ್ಸಿಪಾಲ್ ಸರ್ಗೆ ಅಥವಾ ಅಡ್ಮಿಷನ್ ಇನ್ಚಾರ್ಜ್ ನಂಬರ್ ಇದೆ, ಅದು ತೊಗೊಂಡು ಕಾಲ್ ಮಾಡಿರಿ. ಸೊ ಇಲ್ಲೇ ನೀವು ಸರ್ಚ್ ಮಾಡಿದ್ರೆ ಬೇರೆ ಸ್ಕೂಲೆಲ್ಲ ನಂಬರ್ ಸಿಗುತ್ತೆ. ಓಕೆ, ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಪಾಯಿಂಟು, ಸರ್ ಇವಾಗ ನಮಗೆ ಸ್ಕೂಲ್ ಅಲೌಟ್ ಆಗಿಲ್ಲ, ನಾವೇನು ಮಾಡಬೇಕು? ಸರ್ ಅಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ನೇ ಬಂದಿರಲಿಲ್ಲ ಸರ್ ನಿನ್ನೆ ಅನ್ನೋದು ಸುಮಾರು ಜನ ಕಾಲ್ ಮಾಡಿ ಕೇಳಿದ್ರು. ಅದಕ್ಕೊಂದು ಸೊಲ್ಯೂಷನು. ಸೊ ಇನ್ನೊಂದು 2ನೇ ಹಂತದ ಕೌನ್ಸಿಲಿಂಗ್ ರೌಂಡ್ 2 ಬರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಅಲ್ಲಿ ಇನ್ ಕೇಸ್ ನಿಮ್ಗೆ ಏನಾದರೂ ಸ್ಕೂಲ್ ಸಿಕ್ಕರೆ ನೀವೇನು ಮಾಡೋದು, ಅಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಥವಾ ರಿಜೆಕ್ಟ್ ಒತ್ತಿ, ಅಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಒತ್ತಿದ್ರೆ ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ಅಲ್ಲಿ ರಿಜೆಕ್ಟ್ ಆಪ್ಷನ್ ಕೊಟ್ಟು ನೀವು ನೆಕ್ಸ್ಟ್ ರೌಂಡ್ ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ರೌಂಡ್ ಬರೋವರೆಗೂ ಕಾಯಿರಿ. ಸೊ ಅಡ್ಮಿಷನ್ಗೆ ಇವಾಗ ಕೊನೆಯ ದಿನಾಂಕ 11/4/2026, 11ನೇ ತಾರೀಕುವರೆಗೂ ಸೊ ಅಡ್ಮಿಷನ್ದು ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಮೆಡಿಕಲ್ ಆಗದೆ ಇದ್ದವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡ್ತಾರೆ. ಬಟ್ ಪ್ರಿನ್ಸಿಪಾಲ್ ಸರ್ಗೆ ಆದಷ್ಟು ಬೇಗ ವಿಡಿಯೋ ನೋಡಿದ ತಕ್ಷಣ ಮಾತಾಡ್ರಿ. ಅರ್ಥ ಆಯ್ತಾ? ನಾ ಟೈಮ್ ಕೊಡ್ತಿದ್ದೆ ನನ್ನ ತಕ್ಷಣ ನಾನು ವೇಟ್ ಮಾಡೋ ಕುಂದ್ರೋ ಅವಶ್ಯಕತೆ ಇಲ್ಲ. ಪ್ರಿನ್ಸಿಪಲ್ ಸರ್ ಕಾಲ್ ಮಾಡಿ ಅವರಿಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಮುಂದಿನ ಪ್ರೊಸೀಜರ್ನ ಫಾಲೋ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನಂದರೆ, ಸೊ ಇವಾಗ ಸರ್ ನಾವು ಅಡ್ಮಿಷನ್ ಮಾಡಬೇಕಂತ ಹೇಳಿದರೆ ಸರ್ ಏನು ತೊಗೊಂಡು ಹೋಗ್ಬೇಕು ಸರ್ ನಾವು? ಓಕೆ, ಸೊ ಅದ್ರ ಬಗ್ಗೆನೂ ಕರೆಕ್ಟಾಗಿರ್ತದೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಅಗತ್ಯವಿರೋ ದಾಖಲೆಗಳು ಏನೇನು, ಆ ದಾಖಲೆಗಳು ಎಲ್ಲಿದ್ದಾವೆ, ಸೊ ಅದನ್ನು ತಿಳ್ಕೊಳ್ಳೋಣ. ಸೊ ಅಡ್ಮಿಷನ್ ಕೌನ್ಸಿಲಿಂಗ್ ವೆಬ್ಸೈಟ್ಗೆ ಹೋಗ್ರಿ. ಸೊ ಇಲ್ಲಿ ಲಿಂಕ್ ಓಪನ್ ಮಾಡಿದಾದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ಇಂಟರ್ಫೇಸಲ್ಲಿ ಹೋಮ್ ಪಕ್ಕ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತ ಇದೆ, ಅಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಓಪನ್ ಮಾಡಿದರೆ ನೀವು, ಸೊ ಇಲ್ಲಿ ಏನೇನು ಬರುತ್ತಪ್ಪ, ಒಂದು ಅಡ್ಮಿಟ್ ಕಾರ್ಡ್ ಕ್ಯಾರಿ ಮಾಡಬೇಕು. ಸೊ ಇದನ್ನ ಆಲ್ರೆಡಿ ಇವಾಗ ಮೆಡಿಕಲ್ ಏನು ಮುಗಿಸ್ಕೊಂಡಿದ್ದಾರಲ್ಲ ಆ ಟೈಮಲ್ಲಿ ಸುಮಾರು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಿ. ಸೊ ಅದೇ ಡಾಕ್ಯುಮೆಂಟ್ಸ್ನ ಮತ್ತೆ ತೊಗೊಂಡು ಹೋಗ್ಬೇಕು ಇವಾಗ. ಅವಾಗ ನೀವು ಒರಿಜಿನಲ್ನ ಸಬ್ಮಿಟ್, ಸೊ ಅದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಮೆಡಿಕಲ್ಗೆ ಹೋದವರು ಡಾಕ್ಯುಮೆಂಟ್ಸ್ ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮ್ಗೊಂದು ಇನ್ಫಾರ್ಮೇಷನ್ ಇದೆ. ಬಟ್ ನಾನೇನು ಹೇಳ್ತೀನಿ, ಇವಾಗ ಅಡ್ಮಿಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಒಯ್ಯಬೇಕು, ಅದೇ ಸೇಮ್ ಡಾಕ್ಯುಮೆಂಟ್ಸ್. ಯಾವುದು? ಅಡ್ಮಿಟ್ ಕಾರ್ಡ್ ಒಯ್ಯಬೇಕು, ಸ್ಕೋರ್ ಕಾರ್ಡ್, ಪ್ರೊವಿಷನಲ್ ಅಡ್ಮಿಷನ್ ಲೆಟ್ರ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ನಾನು. ಸ್ವಲ್ಪ ನಂಗೆ ಟೈಮ್ ಕೊಡ್ರಿ, ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಗೌರ್ಮೆಂಟ್ ಇಶ್ಯೂಡ್ ಫೋಟೋ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್, ತಂದೆ ತಾಯಿದು ಅಥವಾ ಮಗಂದು ಆಧಾರ್ ಕಾರ್ಡ್ ರೆಡಿ ಮಾಡ್ಕೊಳ್ರಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ರಿ. ಪಾಸ್ಪೋರ್ಟ್ ಸೈಜ್ 5 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ಫ್ಯಾಮಿಲಿ ಫೋಟೋಗ್ರಾಫ್ 2 ಬೇಕು. ಅಡಾಪ್ಷನ್, ನೀವು ಇನ್ ಕೇಸ್ ಏನಾದರೂ ನಿಮಗೆ ಓನ್ ಪೇರೆಂಟ್ಸ್ ಇಲ್ಲ ಅಡಾಪ್ಷನ್ ಮಾಡಿದರೆ ಅದರದ್ದು ಒಂದು ದಾಖಲಾತಿ ಇರುತ್ತೆ, ಅದರದ್ದು ಒಂದು ಒರಿಜಿನಲ್ ದಾಖಲಾತಿ ರೆಡಿ ಮಾಡ್ಕೊಳ್ರಿ. ಚೆಕ್ ಲಿಸ್ಟ್ ಫಾರ್ ದ ಪೇರೆಂಟ್ಸ್, ಇದನ್ನು ಹೇಳ್ತೀನಿ ನಾನು ಚೆಕ್ ಲಿಸ್ಟಲ್ಲಿ ಏನಿದೆ ಅಂತ. ಸೊ ಅದರ ನೆಕ್ಸ್ಟ್ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ರಿಪೋರ್ಟ್ನ ರೆಡಿ ಮಾಡ್ಕೊಳ್ರಿ. ಸ್ಟಡಿ ಸರ್ಟಿಫಿಕೇಟ್, ಮೆಡಿಕಲ್ ಅದೇ ಹೇಳಿದೆ ಇವಾಗ, ಪ್ರಿನ್ಸಿಪಲ್ ಸರ್ ಕಾಲ್ ಮಾಡಿ ಮೆಡಿಕಲ್ ಮಾಡೋ ತಯಾರಿ ಮಾಡ್ಕೊಳ್ರಿ. ಅದಾದಮೇಲೆ OBC ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, OBC SC ST ಇವೆಲ್ಲ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ರಿ. ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು. ಆಮೇಲೆ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಸರ್ವಿಸ್ ಸೈನ್ ಬೈ ದ OC ಆರ್
CO ಯೂನಿಟ್ ಡಿಫೆನ್ಸ್ ಕ್ಯಾಟಗರಿ, ಡಿಫೆನ್ಸ್ ರಿಸರ್ವೇಷನ್ ಇದ್ದವ್ರಿಗೆ PPO ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್. ಸೊ ಇದನ್ನ ನಿಮ್ಗೆ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ ಅಂತ ಅನ್ಕೋತೀನಿ, ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಡಿಫೆನ್ಸಲ್ಲಿದ್ದವ್ರಿಗೆ. ಸೊ ಅದ್ರ ಬಗ್ಗೆ ಇನ್ ಕೇಸ್ ನಾಲೆಜ್ ಇಲ್ಲ ಅಂತಂದ್ರೆ ದಯವಿಟ್ಟು ಪ್ರಿನ್ಸಿಪಲ್ ಸರ್ ಕಾಲ್ ಮಾಡಿ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದು ಏನಂತಂದರೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ರೆಡಿ ಮಾಡಿಕೊಡ್ರಿ. ಇದರಲ್ಲಿ ಮುಖ್ಯವಾಗಿ ನಾನು ಇವಾಗ ಏನು ಹೇಳ್ಬೇಕು ನಿಮಗೆ, ಚೆಕ್ ಲಿಸ್ಟ್ ಮತ್ತು ಪ್ರೊವಿಷನಲ್ ಅಡ್ಮಿಷನ್ ಲೆಟರ್. ಮೊದಲು ಚೆಕ್ ಲಿಸ್ಟ್ ಹೇಳ್ತೀನಿ. ಸೊ ಚೆಕ್ ಲಿಸ್ಟ್ ಅಂತ ಏನಂತಂದರೆ ಇವಾಗ ಏನೇನು ಆಲ್ರೆಡಿ ನಿಮಗೆ ಡಾಕ್ಯುಮೆಂಟ್ಸ್ ಹೇಳಿದಾರಲ್ವ, ಈ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಆಲ್ರೆಡಿ ರೆಡಿ ಇದಾವ ಇಲ್ಲ ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಟಿಕ್ ಹಾಕೋಬೇಕು. ಸೊ ಫಸ್ಟಿಗೆ ನೀವು ಅಪ್ಲಿಕೇಶನ್ ನಂಬರ್ ಹಾಕ್ರಿ, ಮೇಲ್ಗಡೆ ಸ್ಕೂಲ್ ನೇಮ್, ಯಾವ ಸ್ಕೂಲ್ ಅಲೌಟ್ ಆಗಿದೆ ಹಾಕ್ರಿ, ನೇಮ್ ಹಾಕ್ರಿ, ಎಸ್ ಅಪ್ಲಿಕೇಶನ್ ನಂಬರ್ ಹಾಕ್ರಿ. ಅದಾದಮೇಲೆ ಸ್ಟೇಟ್ ಕೆಟಗರಿ, ಡೊಮಿಸೈಲ್ ಸ್ಟೇಟ್ ಯಾವುದು, ಆಮೇಲೆ ಅಡ್ಮಿಷನ್ ಕೆಟಗರಿ, ಆ್ಯಕ್ಚುಯಲ್ ಕೆಟಗರಿ. ಇದರಲ್ಲಿ ಏನಾದರೂ ಒಂದು ಡೌಟ್ ಇದ್ದರೂ ಪ್ರಿನ್ಸಿಪಾಲ್ ಸರ್ ಕಾಲ್ ಮಾಡಿ ಕೇಳಿ ಫಿಲ್ ಮಾಡಿಕೊಡ್ರಿ. ಆಮೇಲೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ರಿ. ವೆದರ್ ನೀವು ಪ್ಯಾರಾಮಿಲಿಟರಿ ವಾರ್ಡ್ ಎಸ್ ಆರ್ ನೋ ಅದನ್ನು ಟಿಕ್ ಮಾಡಿಕೊಡ್ರಿ. ಇದರಲ್ಲಿ ಏನೇ ಡೌಟ್ ಇದ್ರೂ ಹೇಳ್ತಿದ್ದೀನಿ, ಪ್ರಿನ್ಸಿಪಲ್ ಸರ್ ಕಾಲ್ ಮಾಡಿ ಕೇಳ್ರಿ. ಸೊ ಇನ್ನೊಂದು ಏನಂತ ಅಂದರೆ ನೆಕ್ಸ್ಟು ಚೆಕ್ ಲಿಸ್ಟ್ ಆ್ಯಂಡ್ ಅಂಡರ್ಟೇಕಿಂಗ್ ಡ್ಯೂಲಿ ಸೈನ್ ಬೈ ದ ಪೇರೆಂಟ್ಸ್. ಇದೇ ಚೆಕ್ ಲಿಸ್ಟು, ಇದು ನಿಮ್ಮ ಹತ್ರ ರೆಡಿ ಇದ್ದರೆ ಎಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಸೊ ಅದಾದಮೇಲೆ ಅಡ್ಮಿಷನ್ ಲೆಟರ್ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಅಡ್ಮಿಟ್ ಕಾರ್ಡ್, ಸ್ಕೋರ್ ಕಾರ್ಡ್ ಇವೆಲ್ಲ ನೀವು ರೆಡಿ ಮಾಡ್ಕೊಂಡು ಇದರಲ್ಲಿ ಏನೇನಿದಾವಲ್ಲ ಆಲ್ರೆಡಿ ನಾನು ಇವಾಗ ಏನೇನು ಡಾಕ್ಯುಮೆಂಟ್ಸ್ ಈಗ ಹೇಳಿದೆ ನಿಮಗೆ, ಈ PDF ಓಪನ್ ಮಾಡೋಕ್ಕಿಂತ ಮುಂಚೆ ಹೇಳಿದೆ. ಸೊ ಯಾವ ಹೇಳಿದೆ, ಇದೇ ಡಾಕ್ಯುಮೆಂಟ್ಸ್, ಇವೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಇದರಲ್ಲಿ ಟಿಕ್ ಮಾಡ್ಕೋಬೇಕು ಚೆಕ್ ಲಿಸ್ಟ್. ಸೊ ಆಮೇಲೆ ಏನು, ಎಲ್ಲ ಡಾಕ್ಯುಮೆಂಟ್ಸು ಇದ್ದರೆ ಇಲ್ಲಿ ಎಸ್ ಆರ್ ನೋ ಅಂತ ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡು ಫೈನಲ್ ಆಗಿ ಏನು ಮಾಡಬೇಕಂತಂದರೆ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ವಿತ್ ಡೇಟ್, ಆಮೇಲೆ ಪೇರೆಂಟ್ಸ್ ಸೈನ್ ಮಾಡಿಕೊಂಡು ಫೈನಲ್ ಆಗಿದ್ದನ್ನ ನೀವೇನು ಮಾಡಬೇಕಂದ್ರೆ ಅಡ್ಮಿಷನ್ಗೆ ತೊಗೊಂಡು ಹೋಗಬೇಕು. ಸೊ ಇವಾಗ ನಾವು ಪ್ರೊವಿಷನಲ್ ಅಡ್ಮಿಷನ್ ಲೆಟರ್ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ. ಸೊ ಸೈನ್ ಇನ್ ಹೋಗ್ರಿ. ಸೊ ನೀವು ಸೈನ್ ಇನ್ ಒತ್ತಿದಾಗ ಸೊ ಇವಾಗ ಸೈನ್ ಇನ್ ಅಂತ ಒತ್ತೀನಿ ನಾನು. ಸೊ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿರಿ. ಸೈನ್ ಇನ್. UM ಅಪ್ಲಿಕೇಶನ್ ಪಾಸ್ವರ್ಡ್ ಕರೆಕ್ಟಾಗಿ ಹಾಕ್ರಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಈಗ ನೋಡ್ರಿ, ಸೊ ಇಲ್ಲಿ ಟಾಪಲ್ಲಿ ತೋರಿಸಿದ್ದಾರೆ ಯಾರಿಗೆ ಸ್ಕೂಲ್ ಅಲೌಟ್ ಆಗಿಲ್ಲ ಅವ್ರಿಗೆ ಇಲ್ಲಿ ಟಾಪಲ್ಲಿ ರಿಸಲ್ಟ್ ತೋರಿಸಿದ್ದಾರೆ. ನೋ ಸ್ಕೂಲ್ ಹ್ಯಾಸ್ ಬಿನ್ ಅಲೌಟೆಡ್, ಯು ಹ್ಯಾವ್ ಟು ವೇಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ ತೋರಿಸಿದ್ದಾರೆ. ಸೊ ಇಲ್ಲಿ ಏನಂತ, ಇನ್ ಕೇಸ್ ನಿಮ್ಮ ಸ್ಕೂಲ್ ಅಲೌಟ್ ಆಗಿದ್ರೆ ಇಲ್ಲಿ ನೋ ಸ್ಕೂಲ್ ಅಲೌಟ್ ಆಗಿದೆ ಅಂತ ತೋರಿಸಲ್ಲ, ಇಲ್ಲಿ ಅಂತ ತೋರಿಸುತ್ತೆ ಸ್ಕೂಲ್ ಹ್ಯಾಸ್ ಬಿನ್ ಅಲೌಟೆಡ್ ಅಂತ ತೋರಿಸುತ್ತೆ. ಸೊ ನಾನೇನು ಹೇಳ್ತಿದ್ದೆ, ಅಡ್ಮಿಷನ್ ಲೆಟರ್ ಎಲ್ಲಿರುತ್ತೆ ಅಂತಂದರೆ, ಸೊ ಇವಾಗ ನೀವು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ತೀರಾ. ಓಪನ್ ಮಾಡಿದಾದ್ಮೇಲೆ ಏನು ಮಾಡ್ತೀರಾ, ಕ್ಯಾಂಡಿಡೇಟ್ ರಿಸಲ್ಟಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ. ಕ್ಯಾಂಡಿಡೇಟ್ ರಿಸಲ್ಟಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ ಅಡ್ಮಿಷನ್ ಲೆಟರ್ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಓಪನ್ ಮಾಡಿದಾಗ ಅಡ್ಮಿಷನ್ ಲೆಟರ್ ಓಪನ್ ಆಗುತ್ತೆ. ಅರ್ಥ ಆಯ್ತಾ? ಏನು ಮಾಡಬೇಕು, ಮೊದಲು ಅಪ್ಲಿಕೇಶನ್ ಪಾಸ್ವರ್ಡ್ ಹಾಕ್ರಿ. ಪಾಸ್ವರ್ಡ್ ಹಾಕ್ಕೊಂಡು ನೀವೆಲ್ಲಿ ಚಾಯ್ಸ್ ಫಿಲ್ಲಿಂಗ್ ಮಾಡಿದಿರಲ್ಲ, ಇದೇ ಸೇಮ್ ಸ್ಪೇಸಲ್ಲಿ ಚಾಯ್ಸ್ ಫಿಲ್ಲಿಂಗ್ ಮಾಡಿರೋದು, ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಮಾಡಿರ್ತೀರಿ ನೋಡ್ರಿ, ಮಾಡಿದ್ದೀರಾ? ಸೊ ಇದೇ ಚಾಯ್ಸ್ ಫಿಲ್ಲಿಂಗ್ ಕೆಳಗಡೆ ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಆಪ್ಷನ್ ಇದೆ. ಆ ಕ್ಯಾಂಡಿಡೇಟ್ ರಿಸಲ್ಟಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ಏನು ಬರುತ್ತೆ ಅಂದರೆ ಅಡ್ಮಿಷನ್ ಲೆಟರ್. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನೇನು ಮಾಡಿರಿ, ನೀವು ಅಡ್ಮಿಷನ್ ಟೈಮಲ್ಲಿ ತೊಗೊಂಡು ಹೋಗಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳಿದೆ, ಏನೇನು ಡಾಕ್ಯುಮೆಂಟ್ಸ್ ಯಾವ್ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದು ಕರೆಕ್ಟಾಗಿ ಹೇಳಿದ್ದೀನಿ. ಅದನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಹೋಗ್ರಿ. ಸೊ ಈಗ ಏನೇನು ಇನ್ಫಾರ್ಮೇಷನ್ ಕೊಟ್ಟೆ, ಇನ್ ಕೇಸ್ ನಿಮ್ಮ ಸ್ಕೂಲ್ ಅಲೌಟ್ ಆಗಿದ್ರೆ ಅಡ್ಮಿಷನ್ಗೆ ಹೋಗಬೇಕು. ಸ್ಕೂಲ್ ಅಲೌಟ್ ಆಗಿ ಮೆಡಿಕಲ್ ಆಗಿದ್ರೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಮಾಡೋಕ್ಕೆ ಹೋಗಿ. ಸ್ಕೂಲ್ ಅಲೌಟ್ ಆಗಿ ಮೆಡಿಕಲ್ ಆಗಲಿಲ್ಲ ಅಂದರೆ ಪ್ರಿನ್ಸಿಪಾಲ್ ಸರ್ ಕಾಲ್ ಮಾಡಿ ಮೆಡಿಕಲ್ ಬಗ್ಗೆ ತಯಾರಿ ಮಾಡಿಕೊಡ್ರಿ. ಮೆಡಿಕಲ್ನ ಮುಗಿಸ್ಕೊಂಡು ಅದು ರಿಪೋರ್ಟ್ ತೊಗೊಂಡು ಅಡ್ಮಿಷನ್ಗೆ ಹೋಗ್ರಿ. ಅದಕ್ಕೆ ನಿಮ್ಮ ಟೈಮ್ ಕೊಡ್ತಾರೆ. ಬಟ್ ಪ್ರಿನ್ಸಿಪಾಲ್ ಮತ್ತು ಅಡ್ಮಿಷನ್ ಇನ್ಚಾರ್ಜ್ ಜೊತೆ ಮಾತಾಡಬೇಕು. ಇನ್ನೊಂದೇನು, ಸ್ಕೂಲ್ ಅಲೌಟ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ರೌಂಡ್ವರೆಗೂ ಕಾಯಿರಿ. ಆಮೇಲೆ ಅಡ್ಮಿಷನ್ ಆಲ್ರೆಡಿ ಮೆಡಿಕಲ್ ಮುಗಿದವ್ರಿಗೆ 11/4/2026 ನೀವು ಅಡ್ಮಿಷನ್ ಮಾಡಿಕೊಳ್ಳೇಬೇಕು ಅಂತ ಟೈಮ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಮುಗಿಸ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಮೆಡಿಕಲ್ ಮುಗಿದಿದೆ, ಸೊ ಮೆಡಿಕಲ್ ಅನ್ಫಿಟ್ ಬಂದಿದೆ, ಬಟ್ ಸ್ಟಿಲ್ ಇನ್ನೊಂದ್ಸಲ ಮೆಡಿಕಲ್ ನೀವು ಡಿಫೆನ್ಸ್ ಇದರಲ್ಲಿ ನಿಮ್ದೇನೋ ಒಂದು ಡಿಫೆನ್ಸದ ಮೆಡಿಕಲ್ ಪ್ಯಾರಾಮೀಟರ್ಸಲ್ಲಿ ಇನ್ನೊಂದ್ಸಲ ಚೆಕ್ ಮಾಡಿಸ್ಬೇಕಂತ ಇದ್ದರೆ ಅದನ್ನು ಆಲ್ರೆಡಿ ಪ್ರಿನ್ಸಿಪಾಲ್ ಸರ್ ಹೇಳ್ರಿ. ಮತ್ತೆ ಮೆಡಿಕಲ್ ಮಾಡೋಕ್ಕೆ ನಿಮ್ಗೂ ಸರ್ ಚಾನ್ಸ್ ಕೊಡ್ತಾರೆ, ಹೋಲ್ಡ್ ಮಾಡ್ತಾರೆ. ನಿಮ್ಮ ಸೀಟ್ನ ಹೋಲ್ಡ್ ಮಾಡಿ ಇನ್ನೂ ಒಂದು ಸಲ ಮೆಡಿಕಲ್ ಮುಗಿಸ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಕೊಡ್ತಾರೆ. ಅರ್ಥ ಆಯ್ತಾ?
ಮೆಡಿಕಲ್ ಮುಗಿದಿದೆ, ಮೆಡಿಕಲ್ ಅನ್ಫಿಟ್ ಅಂತ ಬಂದಿದೆ, ಬಟ್ ಸ್ಟಿಲ್ ನೀವು ನಿಮ್ಮ ಡಿಫೆನ್ಸ್, ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಪರ್ಸನಲ್ಸ್ ಏನಿದಾರಲ್ಲ, ಸೊ ಅವರು ಅಥವಾ ಯಾರೇ ಆಗಲಿ ಇನ್ನೊಂದ್ಸಲ ನೀವು ಮೆಡಿಕಲ್ ಮಾಡ್ಕೋಬೇಕಿರುತ್ತೆ. ಸೊ ಅವಾಗ ಏನು ಮಾಡಿರಿ, ಪ್ರಿನ್ಸಿಪಲ್ ಸರ್ ಕಾಲ್ ಮಾಡಿರಿ, ಸರ್ ನಾವು ಇನ್ನೊಂದ್ಸಲ ಮಾಡ್ಕೋಬೇಕಂತಿದ್ದೀವಿ. ಅವ್ರು ಇನ್ ಕೇಸ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಓಕೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಪ್ರೂವ್ ಮಾಡಿರಿ ಮೆಡಿಕಲ್ ಫಿಟ್ ಇದ್ದಾರಂತ ಪ್ರೂವ್ ಮಾಡಿರಿ ಅಂತ ಟೈಮ್ ಕೊಟ್ಟರೆ, ಸೊ ನಿಮ್ಮ ಸೀಟ್ ಅವ್ರನ್ನ ಹೋಲ್ಡ್ ಮಾಡಿ ನಿಮ್ಗೆ ಟೈಮ್ ಕೊಡ್ತಾರೆ, ಅವಾಗ ನೀವು ಮುಗಿಸ್ಕೋಬೋದು. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇಷ್ಟು ಮಹತ್ವದ ಮಾಹಿತಿ ಇವತ್ತು ನಾನು ಕೊಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಇಂಪಾರ್ಟೆಂಟ್ ಥಿಂಗ್ ಹೇಳೋದೇನಂತ ಅಂದರೆ, ಸೊ ನೆಕ್ಸ್ಟ್ ಇಯರ್ಗೆ ಏನು ಎಲಿಜಿಬಲ್ ಇದ್ದಾರಲ್ಲ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಇನ್ನೊಂದ್ಸಲ ಸೈನಿಕ್ ಎಕ್ಸಾಮ್ ಬರೆಯೋಕ್ಕೆ. ಸೊ ಮುಖ್ಯವಾಗಿ ನಾನು ಹೇಳೋದೇನಂತ ಅಂದರೆ, ನ್ಯೂ ಕ್ಯಾಂಡಿಡೇಟ್ಸ್ ಅವ್ರ ಏಜ್ ಕ್ರೈಟೀರಿಯಾ 1/4/2015 31/3/2026 ಫಾರ್ ದ 6th ಸ್ಟ್ಯಾಂಡರ್ಡ್, ಮತ್ತು 9th ಅವ್ರಿಗೆ 1/4/2012 31/3/2014. ಅರ್ಥ ಆಯ್ತಾ? 6th ಅವ್ರಿಗೆ 9th ಅವ್ರಿಗೆ ಬೇರೆ ಇದೆ. 1/4/2015 31 ಮಾರ್ಚ್ 2017 ಯಾರ್ಯಾರು ಬರುತ್ತೆ ಅವರು 6th ಎಲಿಜಿಬಲ್ಲು. 9th 1/4/2012 31/3/2014 ಒಳಗಡೆ ಯಾರಿದ್ದಾರೆ 9th. ಅದೇ ಥರ ನವೋದಯದು ಕೊಟ್ಟಿದ್ದೀನಿ. ಸೊ ಇನ್ ಕೇಸ್ ಆಲ್ರೆಡಿ ನಿಮ್ಮ ಮಗುದು ಒಂದು ಅಟೆಂಪ್ಟ್ ಆಗಿದೆಯಪ್ಪ, ಸೊ ನಿಮ್ಮ ಮಗು ಇವಾಗ 160 to 210 ಮಾರ್ಕ್ಸ್ ಸ್ಕೋರ್ ಮಾಡಿದೆ. ಸೊ ಅದಾಗ್ಯೂ ನಿಮ್ಗೆ ಇನ್ನೊಂದು ಅಟೆಂಪ್ಟ್ ಸಿಗ್ತಿದೆ ಅಂತಂದರೆ, ಈ ಏಜ್ ಕ್ರೈಟೀರಿಯಲ್ಲಿ ಬರ್ತಿದೆ ನೋಡ್ಕೊಳ್ಳಿ. ಇಷ್ಟು ಮಾರ್ಕ್ಸ್ ಬಂದು ನಿಮ್ಗೆ ಏಜ್ ಕ್ರೈಟೀರಿಯಾದಲ್ಲಿ ಬರ್ತಿದ್ರೆ ಇನ್ನೊಂದು ಅಟೆಂಪ್ಟ್ ಕೊಡಿಸೋದು ಬಹಳ ವರ್ತಿ. ಯಾಕಂತಂದ್ರೆ ಆಲ್ರೆಡಿ ನಿಮ್ಮ ಮಗು ಇವಾಗ ಸ್ವಲ್ಪ ಒಂದು 10-20 ಮಾರ್ಕ್ಸಿಂದ ಹಿಂದೆ ಉಳಿದಿದೆ. ಸೊ ಇನ್ನೊಂದು ಸಲ ಅಟೆಂಪ್ಟ್ ತೊಗೊಂಡು ಮಾಡಿದಾಗ ಏನಾಗುತ್ತೆ, ಅವ್ರು ಒಳ್ಳೆ ಕೋಚಿಂಗ್ ಕೊಡಿಸಿದ್ರೆ ಸೊ ಕೊಡಿಸಿರೋದು ವರ್ತಿ. ಯಾಕಂತಂದರೆ ಆಟೋಮೆಟಿಕಲಿ ಬೇಸಿಕ್ ಚೆನ್ನಾಗಿದೆ, ಇನ್ನೊಂದು 30 to 40 ಮಾರ್ಕ್ಸ್ ಇನ್ಕ್ರೀಸ್ ಆದರೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ಆರಾಮಾಗಿ ಅವ್ರು ಸಿಗುತ್ತೆ. ಅದರಲ್ಲೂ ಡಿಫೆನ್ಸ್ ಆರ್ಮಿ ಪರ್ಸನಲ್ಸ್ ಇದ್ದರೆ ಅವ್ರಿಗೆ ಸೈನಿಕಲ್ಲಿ 25% ರಿಸರ್ವೇಷನ್ ಇದೆ, RMSಲ್ಲಿ 70% ರಿಸರ್ವೇಷನ್ ಇದೆ. ಸೊ ನೀವು ರಿಪೀಟ್ ಮಾಡಿಸಿದ್ರೆ ಭಾಳ ಅಡ್ವಾಂಟೇಜ್. ಯಾಕಂದರೆ ನೀವು ಇಷ್ಟೊಂದು ರಿಸರ್ವೇಷನ್ ಕೊಟ್ಟಿದ್ದಾರೆ, ನಿಮ್ಮ ಮಗು ಇವಾಗ 160 to 200, 210, 220, 230 ಇದೆ, ನಿಮಗೆ ಬಿಜಾಪುರ ಅಥವಾ ಕೊಡಗುನೇ ಸಿಗಬೇಕಂತ ಇದೆ. ಅದ್ರ ಜೊತೆಗೆ ಯಾವುದೇ ನೀವು ಸೈನಿಕ್ ಸ್ಕೂಲೇ ಸಿಗಬೇಕಂತ ಇದೆ. ಬಟ್ ಈ ಅಟೆಂಪ್ಟಲ್ಲಿ ಸಿಗಲಿಲ್ಲ ಅಂತಂದರೆ ನೀವು ಇನ್ನೊಂದು ಅಟೆಂಪ್ಟ್ ತೊಗೊಂಡು ಕೋಚಿಂಗ್ ಕೊಡಿಸಿ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ ಕೇಸ್ ಏನಾದರೂ ನೀವು ಇವಾಗ ಒಳ್ಳೆ ಕೋಚಿಂಗ್ಗೆ ಹುಡುಕ್ತಿದ್ದೀರಾ, ಸೊ ಯಾವುದು ಒಳ್ಳೆ ಕೋಚಿಂಗ್, ಇವಾಗ ಆಲ್ಮೋಸ್ಟ್ ನೀವು ಲಾಸ್ಟ್ ಇಯರ್ ಒಂದು ಬೇರೆ ಕಡೆ ಕೋಚಿಂಗ್ ಮುಗಿಸ್ಕೊಂಡಿದ್ದೀರಪ್ಪ, ಸೊ ಅಲ್ಲಿ ನೀವು ಕಳ್ಸೋಕ್ಕೆ ಇಷ್ಟ ಇಲ್ಲ, ಸೊ ಅಲ್ಲಿ ನಾವು ಕಲಿಸಿದ್ವಿ ಸರ್ ಅಷ್ಟೊಂದು ಇಂಪ್ರೂವ್ ಆಗಲಿಲ್ಲ ಅಂತ ಅಂದರೆ, ಆಲ್ರೆಡಿ ಇವಾಗ ನಮ್ಮ ಹತ್ರ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮದು ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ. ಸೊ ನಮ್ಮಲ್ಲಿ ಗ್ರೌಂಡ್ ಫೆಸಿಲಿಟಿ ಇದೆ, ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ, ಸ್ಮಾರ್ಟ್ ಬೋರ್ಡ್ ಟೀಚಿಂಗ್ ಆಗುತ್ತೆ. ಅದ್ರ ಜೊತೆಗೆ ಪ್ರತಿಯೊಂದು ನಮ್ಮ ಮ್ಯಾನೇಜ್ಮೆಂಟ್ ಹೇಳಿದ್ದೀನಿ. ನೇವಿ ಕಮಾಂಡರ್ ಇದ್ದಾರೆ, ಪೈಲಟ್ಸ್ ಇದ್ದಾರೆ, ಸೈಂಟಿಸ್ಟ್, ಅಡ್ವೊಕೇಟ್ಸ್ ಇದ್ದಾರೆ. ಸೊ ಇವರೆಲ್ಲ ಕಂಪ್ಲೀಟ್ ಮ್ಯಾನೇಜ್ಮೆಂಟು. ಇವರು ಎಜುಕೇಷನ್ ಜೊತೆಗೆ ಮಕ್ಕಳಿಗೆ ಇಂಟರ್ವ್ಯೂ ಪ್ರಿಪ್ರೇಷನ್ ಆಗ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗ್ಬೋದು, ಡಿಬೇಟ್, ಸೋಷಲಿ ಯಾವ ಥರ ಮಾತಾಡಬೇಕು ಮಕ್ಕಳು, ಇಂಟರ್ವ್ಯೂ ಯಾವ ಥರ ಫೇಸ್ ಮಾಡಬೇಕು, ಫಿಸಿಕಲ್ ಮೆಡಿಕಲ್ ಆ್ಯಕ್ಟಿವಿಟೀಸ್ ಹೆಂಗೆ ಮಾಡಿಸ್ಬೇಕು ಮಕ್ಕಳಿಗೆ ನಾವು, ಮೆಡಿಕಲ್ ಏನಾದರೂ ಇಶ್ಯೂ ಇದ್ದರೆ ಅದ್ರ ಬಗ್ಗೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ಮೆಡಿಕಲ್ ಏನಾದರೂ ಕರೆಕ್ಷನ್ ಇದ್ದರೆ ಮಾಡ್ತೀವಿ. ಅದ್ರ ಜೊತೆಗೆ ಫಿಸಿಕಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಾಕ್ ನೀಸ್ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆನೂ ಎಕ್ಸಸೈಸಸ್ ಮಾಡಿಸಿ ಅವ್ರಿಗೂ ಇಂಪ್ರೂವ್ ಮಾಡ್ತೀವಿ. ಇದು ಯಾವ ಅಕಾಡೆಮಿಗೂ, ಬೇರೆ ಅಕಾಡೆಮಿಲಿ ಗೊತ್ತಿಲ್ಲ ಇದನ್ನೆಲ್ಲ ಮಾಡ್ತಾ ಇರಲಿಲ್ಲ ಅಂತ, ಬಟ್ ನಮ್ಮ ಅಕಾಡೆಮಿ ಇದೊಂದು ಸ್ಪೆಷಲ್ ಥಿಂಗ್. ಅದ್ರ ಜೊತೆಗೆ ಎಲ್ಲ ಟೀಚರ್ಸ್ ಇಲ್ಲಿ SSC UPSC ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕೊಟ್ಟು ಅಟೆಂಪ್ಟ್ಸ್ನ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಮಕ್ಕಳನ್ನ ಯಾವ ಥರ ಟ್ರೈನ್ ಮಾಡಬೇಕಂತ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮ್ಯಾಥ್ಸ್ ರೀಸನಿಂಗ್ ಫ್ಯಾಕಲ್ಟಿ ಇದ್ದೀನಿ, ಅದ್ರ ಜೊತೆಗೆ ಫಿಸಿಕಲ್ ಇನ್ಸ್ಟ್ರಕ್ಟರ್, ನಂದು ಸ್ಪೋರ್ಟ್ಸಲ್ಲಿ ನ್ಯಾಷನಲ್ ಪಾರ್ಟಿಸಿಪೇಷನ್ ಮಾಡಿದ್ದೀನಿ, ನ್ಯಾಷನಲ್ ಅಥ್ಲೀಟ್ ಇದ್ದೀನಿ. ಅದ್ರ ಜೊತೆಗೆ ಮಕ್ಕಳನ್ನ ಗ್ರೌಂಡ್ ಕರ್ಕೊಂಡು ಹೋದಾಗ ಯಾವ ಥರ ಆ್ಯಕ್ಟಿವಿಟೀಸ್ನ ಅವ್ರು ಮಾಡಿಸ್ಬೇಕು ಅನ್ನೋದೊಂದು ಕರೆಕ್ಟಾಗಿ ನಾಲೆಜ್ ಇದೆ. ಗ್ರೌಂಡಲ್ಲಿ ಆಟ ಆಡೋಕ್ಕಿಂತ ಮುಂಚೆ ಯಾವ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು, ಲಾಸ್ಟ್ಗೆ ಯಾವ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅನ್ನೋದೊಂದು ನಾಲೆಜ್ ಇದೆ. ಸೊ ಅದರ ಸದುಪಯೋಗ ಪಡಿಸ್ಕೊಳ್ಬೇಕಂತ ಪ್ರತಿಯೊಂದು ಪಾಲಕರನ್ನ ಹೇಳ್ತೀನಿ. ಸೊ ನಮ್ಮ ಅಕಾಡೆಮಿ ಬೆಂಗಳೂರಲ್ಲಿದೆ, ಚಲ್ಲಘಟ್ಟ ಮೆಟ್ರೋ ಸ್ಟೇಷನಿಂದ ಜಸ್ಟ್ 1.5 kilometers ಇದೆ. ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಗೆ ಅಡ್ಮಿಷನ್ ರಿಲೇಟೆಡ್ ಏನೇ ಕ್ವರೀಸ್ ಇದ್ದರೂ ಕೆಳಗಡೆ 9900090942 ನಂಬರ್ ಕಾಲ್ ಮಾಡಿ ನಾನು ಪಿಕ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದ್ರ ಜೊತೆಗೆ ನಾನು ಪಿಕ್ ಮಾಡಲಿಲ್ಲ ಅಂದರೆ ಸೊ ಲಾಸ್ಟ್ 2 ನಂಬರ್ಸ್ ಚೇಂಜ್ ಮಾಡಿ 7887 ಚೇಂಜ್ ಮಾಡಿ ಅವ್ರಿಗೆ ನೀವು ಇನ್ಫಾರ್ಮೇಷನ್ ಕೇಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಸಹ, ಅಡ್ಮಿಷನ್ ಕೌನ್ಸಿಲಿಂಗ್ ಯಾವುದೇ ಟೈಮಲ್ಲಿ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ, ಆರ್ ಎಲ್ಸ್ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕಂದ್ರೆ ನಮಗೆ ಕಾಲ್ ಮಾಡಿರಿ. ಅಡ್ಮಿಷನ್ ರಿಲೇಟೆಡ್ ಡೀಟೇಲ್ಸೇ ಆಗಲಿ, ಅದ್ರ ಜೊತೆಗೆ ಏನೇ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಡೀಟೇಲ್ಸೇ ಆಗಲಿ, ಯಾವುದೇ ಟೈಮಲ್ಲಿ ಡೌಟ್ಸ್ ಬಂದರೂ ಕಾಲ್ ಮಾಡಿರಿ, ನಾವು ಪಿಕ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದುವರೆಗೂ ಎಷ್ಟು ಜನ ಪೇರೆಂಟ್ಸ್ ಕಾಲ್ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ನಾವು ಕಾಲ್ ಮಾಡಿ ಕರೆಕ್ಟ್ ಗೈಡೆನ್ಸ್ ಕೊಟ್ಟಿದ್ದೀವಿ. ಸೊ ಇನ್ನು ಮುಂದೆ ನಾವು ಕರೆಕ್ಟ್ ಗೈಡೆನ್ಸ್ ಕೊಡ್ತಾ ಇರ್ತೀವಿ.
ಸೊ ಅದರ ಅಡ್ವಾಂಟೇಜ್ ಪ್ರತಿಯೊಬ್ಬರು ಪಾಲಕರು ತಗೊಳ್ಬೇಕಾಗಿ ವಿನಂತಿ. ಮತ್ತು ಇನ್ನೊಂದೇನೆಂದರೆ ಬರೀ ಡಿಫೆನ್ಸ್ ಅವರು ಮಕ್ಕಳನ್ನ ರಿಪೀಟ್ ಮಾಡಿಸೋದಲ್ಲ, ಜನರಲ್ SC ST OBC ಎಲ್ಲರನ್ನೂ ಅವ್ರದ್ದು ಏನಾದರೂ ಮಕ್ಕಳದ್ದು ಮಾರ್ಕ್ಸು ಅರೌಂಡ್ 180 190 200 ಏನಾದರೂ ಇದ್ದರೆ ಅವರು ಈ ಏಜ್ ಕ್ರೈಟೀರಿಯಾದಲ್ಲಿ ಬರ್ತಿದೆ ಅಂದರೆ ಅವರು ಇನ್ನೊಂದ್ಸಲ ರಿಪೀಟ್ ಮಾಡಿಸಿ ಒಳ್ಳೆ ಕಡೆ ಕೋಚಿಂಗ್ ಕೊಡಿಸ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಂಡು ಅವ್ರ ಡ್ರೀಮ್ ಸ್ಕೂಲ್ನ ಅವ್ರ ಮಕ್ಕಳಿಗೆ ಕೊಡಿಸ್ಬೋದು ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಏನಾದರೂ ಸೈನಿಕ್ ಸ್ಕೂಲ್ RMS ನವೋದಯದ ಬಗ್ಗೆ ಏನಾದರೂ ಬಿಟ್ಟರೆ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡ್ತಿರ್ತೀವಿ. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನೂ ಫಾಲೋ ಮಾಡಿರಿ. ಇಮಿಡಿಯೇಟ್ ಅಪ್ಡೇಟ್ಸ್ ಎಲ್ಲ ಅದ್ರಲ್ಲಿ ಹಾಕ್ತಿರ್ತೀವಿ ನಾವು. ಸೊ ನಿಮಗೆ ಏನೇ ಒಂದು ಇಮಿಡಿಯೇಟ್ ಅಪ್ಡೇಟ್ ಬಿಟ್ಟಾಗ ಆದಷ್ಟು ಬೇಗ ಅದ್ರ ಬಗ್ಗೆ ತಿಳ್ಕೊಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಏನೇ ಸೈನಿಕ್ ಸ್ಕೂಲ್ ಅಪ್ಡೇಟ್ ಬಿಟ್ಟರೆ ಮುಂದಿನ ವೀಡಿಯೋದಲ್ಲಿ ಸೈನಿಕ್ ಸ್ಕೂಲ್ RMS ನವೋದಯ ಅಪ್ಡೇಟ್ನೊಂದಿಗೆ ಹೊಸ ಅಪ್ಡೇಟ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಜೈ ಹಿಂದ್.